ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಇದೆ. ರನ್ಯಾ ರಾವ್ ಪತ್ರ ಬರೆದಿದ್ದಾಳೆ. ಡಿಆರ್ಐ ಅಡಿಷನಲ್ ಡೈರೆಕ್ಟರ್ ಜನರಲ್ಗೆ ರನ್ಯಾ ರಾವ್ ಪತ್ರ ಬರೆದಿರ್ತಕ್ಕಂಥದ್ದು. ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕರ ಮೂಲಕ ಆ ಪತ್ರವನ್ನ ಕಳುಹಿಸಲಾಗಿದೆ. ಏನೇನು ಇದೆ ಆ ಪತ್ರದಲ್ಲಿ ಅಂತಂದ್ರೆ, ನಿಮ್ಮ ಅಧಿಕಾರಿಗಳು ಯಾಕೆ ಹೀಗೆ ಮಾಡಿದ್ದಾರೆ ಅಂತ ಅವಳು ಪ್ರಶ್ನೆ ಮಾಡ್ತಾರೆ. ನಾನು ಅಮಾಯಕಳಾಗಿದ್ದು ತಪ್ಪಾಗಿ ನನ್ನ ಮೇಲೆ ಅಪವಾದ ಹೊರಿಸಲಾಗಿದೆ. ಯಾವುದೇ ರೀತಿಯ ಮಹಜರ್ ಮಾಡೇ ಇಲ್ಲ. ಏನು ಗೋಲ್ಡ್ ಸಿಕ್ತು ಅಂತ ಹೇಳ್ತಾರಲ್ಲ, ಆ ಮಹಜರ್ ನಡೆದೇ ಇಲ್ಲ, ಸರ್ಚ್ ಮಾಡೇ ಇಲ್ಲ ಅಧಿಕಾರಿಗಳು ಅಂತ ರನ್ಯಾ ರಾವ್ ಬರೆದಿದ್ದಾರೆ ಲೆಟರ್ ಅಲ್ಲಿ. ಅಧಿಕಾರಿಗಳು ಕೆಲವು ಬೇರೆ ಪ್ರಯಾಣಿಕರನ್ನ ರಕ್ಷಿಸೋದಕ್ಕೆ ನನ್ನನ್ನ ಈ ರೀತಿ ಸಿಕ್ಕಾಕ್ಸಿದ್ರು ಅಂತ ರನ್ಯಾ ರಾವ್ ಹೇಳ್ತಾ ಇದ್ದಾಳೆ. ಡಿಆರ್ಐ ಅಧಿಕಾರಿಗಳ ವಿರುದ್ಧ ಡಿಜಿಪಿಗೆ ರನ್ಯಾ ರಾವ್ ದೂರು ಕೊಟ್ಟು ಪತ್ರ ಬರೆದಿದ್ದಾರೆ. ನನಗೆ ವಿವರಿಸೋದಕ್ಕೆ ಅವಕಾಶ ನೀಡಿಲ್ಲ, ಅಷ್ಟೇ ಅಲ್ಲ ನನಗೆ ಹೊಡೆದಿದ್ದಾರೆ ಅಂತ 10-15 ಬಾರಿ ಮುಖಕ್ಕೆ ಹೊಡೆದಿದ್ದಾರೆ ಅನ್ನುವಂಥದ್ದನ್ನ ರನ್ಯಾ ರಾವ್ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ. ಡಿಆರ್ಐ ಅಧಿಕಾರಿಗಳು ಯಾವ ರೀತಿ ನನಗೆ ಪದೇ ಪದೇ ದೈಹಿಕವಾಗಿ ಹಿಂಸೆ ಕೊಟ್ಟರು ಅನ್ನೋದನ್ನ ರನ್ಯಾ ರಾವ್ ಹೇಳ್ತಾರೆ. ಈ ಇಡೀ ಪ್ರಕರಣದಲ್ಲಿ ನಾನು ಭಾಗ್ಯ ಆಗೇ ಇಲ್ಲ. ನನ್ನ ತಂದೆ ಮತ್ತು ಕುಟುಂಬದವರ ಹೆಸರನ್ನ ಈ ಕೇಸಲ್ಲಿ ತರ್ತೀವಿ ಅಂತ, ಅವರ ಪಾತ್ರ ಏನೂ ಇಲ್ಲದೆ ಇದ್ರೂ ಕೂಡ ಅವರನ್ನ ಈ ಕೇಸಲ್ಲಿ ತರ್ತೀವಿ ಅಂತ ಹೆದರಿಸಲಾಗಿದೆ. ನನ್ನನ್ನ ಹೆದರಿಸಿ 50-60 ಪುಟಗಳ ದಾಖಲೆಗಳಿಗೆ ನನ್ನಿಂದ ಸಹಿ ಮಾಡಿಸಿಕೊಳ್ಳಲಾಗಿದೆ. ಫೋರ್ಸ್ಫುಲಿ, ಒತ್ತಾಯಪೂರ್ವಕವಾಗಿ ಸಹಿ ಮಾಡಿಸಿಕೊಳ್ಳಲಾಗಿದೆ ಅಂತ ರನ್ಯಾ ರಾವ್ ಹೇಳ್ತಾ ಇದ್ದಾರೆ. ಹೊಡೆದಿದ್ದಾರೆ. ರನ್ಯಾ ರಾವ್ ಕೆನ್ನಿಗೆ ಬಾರಿಸಿದ್ರ? ಹಾಗಾದ್ರೆ ಡಿಆರ್ಐ ಅಧಿಕಾರಿಗಳು ಯಾವುದೇ ರೀತಿ ಹಿಂಸೆ ಕೊಟ್ಟಿಲ್ಲ ಅಂತ ಜಡ್ಜ್ ಮುಂದೆ ಹೇಳಿದ್ರು. ರನ್ಯಾ ರಾವ್ಳನ್ನ ಜಡ್ಜ್ ಎದುರು ಹಾಜರುಪಡಿಸಿದಾಗ್ಲೂ ಕೂಡ, ಜಡ್ಜ್ ಕೇಳಿದಾಗ್ಲೂ ಕೂಡ ರನ್ಯಾ ರಾವ್ ದೈಹಿಕ ಹಿಂಸೆ ಆಗಿಲ್ಲ ಅಂತ ಹೇಳಿದ್ರು. ಅಧಿಕಾರಿಗಳು ಕೂಡ ಹೇಳಿದ್ರು. ಆದ್ರೆ ಈಗ ಬರೆದಿರ್ತಕ್ಕಂಥ ಪತ್ರದಲ್ಲಿ ರನ್ಯಾ ರಾವ್ ಹೇಳ್ತಾರೆ, ನನ್ಗೆ ಕೆನ್ನೆಗೆ ಬಾರಿಸಿದ್ರು, 15 ಸಾರಿ ಕೆನ್ನೆಗೆ ಬಾರಿಸಿದ್ರು. ಫ್ಲೈಟ್ ಇಂದ ಕರ್ಕೊಂಡು ಬರುವಾಗ ಡಿಆರ್ಐ ಅಫಿಷಿಯಲ್ಸ್ ಫ್ಲೈಟ್ ಒಳಗಡೆನೆ ಬಂದು ಅವಾಗಿಂದಾನೇ ನನಗೆ ಹೊಡಿತಾ ಇದ್ರು, ಮುಖದ ಮೇಲೆ ಹೊಡಿತಾ ಇದ್ರು ಅಂತ ಕಂಪ್ಲೇಂಟ್ ನಲ್ಲಿ ಬರೆದಿದ್ದಾರೆ. ನಾನು ಅಮಾಯಕಳಾಗಿದ್ದು ತಪ್ಪಾಗಿ ನನ್ನ ಮೇಲೆ ಅಪವಾದ ಹೊರಿಸ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ನಾಗರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ರನ್ಯಾ ರಾವ್ ಈ ಮೊದಲೆಯಲ್ಲೂ ಕೂಡ ಈ ಅಂಶಗಳನ್ನ ಹೇಳಿಲ್ಲ, ಜಡ್ಜ್ ಮುಂದೆ ಹಾಜರುಪಡಿಸಿದಾಗಲೂ ಕೂಡ ಈ ಅಂಶಗಳನ್ನ ಹೇಳಿಲ್ಲ. ಆದ್ರೆ ಇವತ್ತು ಆ ಥರ ಒಂದು ಪತ್ರ ಬರೆದಿದ್ದಾರೆ. ಡಿಆರ್ಐ ಪೊಲೀಸ್ ಮುಖ್ಯಸ್ಥರಿಗೆ ಒಂದು ಪತ್ರವನ್ನ ಬರೀತಾರೆ. ಏನಂತಂದ್ರೆ, ತನಗೆ ತುಂಬಾ ಸಾರಿ ಹೊಡೆದಿದ್ದಾರೆ, ಬೇರೆ ಯಾವುದೋ ಪ್ರಯಾಣಿಕರನ್ನ ರಕ್ಷಣೆ ಮಾಡೋದಕ್ಕೆ ತನ್ನ ಮೇಲೆ ಈ ರೀತಿ ಮಿಥ್ಯಾಪವಾದ ಹೊರಿಸ್ತಾ ಇದ್ದಾರೆ. ತನ್ನ ಕುಟುಂಬದವರು ತನ್ನ ತಂದೆಯ ಹೆಸರನ್ನ ತರ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡಿ ಫೋರ್ಸ್ಫುಲಿ ಒಂದು 50-60 ಪುಟಗಳ ಡಾಕ್ಯುಮೆಂಟ್ಗೆ ಸೈನ್ ಮಾಡಿಸ್ಕೊಂಡಿದ್ದಾರೆ. ಈ ಸರ್ಚೇ ನಡೆದಿಲ್ಲ, ಗೋಲ್ಡ್ ಸಿಕ್ಕೇ ಇಲ್ಲ ಅನ್ನೋ ಅರ್ಥದಲ್ಲಿ ರನ್ಯಾ ರಾವ್ ಕಂಪ್ಲೇಂಟ್ ಕೊಡ್ತಾಳೆ. ಏನಿದ್ರ ಮರ್ಮ ನಾಗರಾಜ್? ಶ್ರೀಲಕ್ಷ್ಮಿ, ಏನು ಸ್ಮಗ್ಲಿಂಗ್ ನಲ್ಲಿ ನಟಿ ರನ್ಯಾ ರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಒಂದು ಪತ್ರ ಲಭ್ಯ ಆಗಿದೆ. ಏನು ಡಿಆರ್ಐ ಅಧಿಕಾರಿಗಳು ನಟಿ ರನ್ಯಾ ರಾವ್ ಅವರನ್ನ ಕೆಎಲ್ ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಬಳಿಕ ಅವರು ಕಸ್ಟಡಿಗೆ ತೆಗೆದುಕೊಳ್ಳಲ್ಲ ಡಿಆರ್ಐ ಅಧಿಕಾರಿಗಳು, ನೇರವಾಗಿ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಆಕೆಯನ್ನ ಜೈಲ್ಗೆ ಬಿಡ್ತಾರೆ. ಅದಾದ ಮಾರನೇ ದಿನ ಈ ಒಂದು ಪತ್ರವನ್ನ ಬರೆದಿರ್ತಕ್ಕಂಥದ್ದು. ಆ ಒಂದು ಪತ್ರದಲ್ಲಿ ದಿನಾಂಕವನ್ನ ಉಲ್ಲೇಖ ಮಾಡಿದ್ದಾರೆ. 6ನೇ ತಾರೀಕು ಈ ಒಂದು ಪತ್ರವನ್ನ ನಾನು ಬರಿತಾ ಇದ್ದೀನಿ ಡಿಆರ್ಐ ಡಿಜಿಪಿಗೆ, ಇದನ್ನ ತಲುಪಿಸಿ ಅಂತೇಳಿ ಜೈಲ್ ಸೂಪರಿಂಟೆಂಡೆಂಟ್ಗೆ ಒಂದು ಲೆಟರ್ ನ ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಅವರು ಉಲ್ಲೇಖ ಮಾಡ್ತಾರೆ, 7 ಅಂಶಗಳನ್ನ ಉಲ್ಲೇಖ ಮಾಡ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಏನು ನನ್ನ ಮೇಲೆ ರೇಡ್ ಮಾಡಿದ್ರು, ಇದರಲ್ಲಿ ಸಹ ಪ್ರಯಾಣಿಕರನ್ನ ರಕ್ಷಿಸೋದಕ್ಕೆ ದೆಹಲಿಯಿಂದ ಬಂದಂತ ಅಧಿಕಾರಿಗಳು ನನ್ನನ್ನ ಸಿಕ್ಕಾಕಿಸ್ತಾ ಇದ್ದಾರೆ. ಅಲ್ಲದೆ ಪದೇ ನನ್ನ ತಂದೆಯ ಹೆಸರನ್ನು ಹೇಳ್ತಾ ಇದ್ದಾರೆ, ಅವರನ್ನ ಪ್ರಕರಣದಲ್ಲಿ ತರ್ತೀವಿ ಅನ್ನೋ ಅಂತೇಳಿ ಎದುರಿಸ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಖಾಲಿ ಪೇಪರ್ಗಳಿಗೆ ಸಹಿಯನ್ನ ಮಾಡಿಸ್ಕೊಂಡಿದ್ದಾರೆ. ಜೊತೆಗೆ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ರೆ, ಖುದ್ದು ಏನವತ್ತು ನ್ಯಾಯಾಧೀಶರ ಮನೆಗೆ ಕೋರಮಂಗಲದ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸೋದಕ್ಕೆ ಕರೆದುಕೊಂಡು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಕೂಡ ಹಲ್ಲೆಯನ್ನ ಮಾಡಿದ್ರು. ಜಡ್ಜ್ ಮುಂದೆ ಏನೂ ಹೇಳ್ಬೇಡ ಅಂತ ಹೇಳಿ ಹೇಳಿದ್ರು ಅಂತ ಹೇಳಿ ಆ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಅದಾದ ಬಳಿಕ ಡಿಆರ್ಐ ಅಧಿಕಾರಿಗಳು ಆಕೆಯನ್ನ 3 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ತಾರೆ. ಅದಾದ ಬಳಿಕ ಏನು 3 ದಿನಗಳ ಕಸ್ಟಡಿ ಅವಧಿ ಮುಗಿದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಆಗ್ಲೂ ಸಹ ಡಿಆರ್ಐ ಅಧಿಕಾರಿಗಳ ಮೇಲೆ ಸಾಕಷ್ಟು ಆರೋಪವನ್ನು ಹೊರಿಸ್ತಾರೆ. ವರ್ಬಲಿ ತುಂಬಾ ಅಬ್ಯೂಸ್ ಮಾಡಿದ್ದಾರೆ ಇವರು ನನ್ನನ್ನ. ಹೀಗಾಗಿ ಇವರು ಸಾಕಷ್ಟು ಏನು ಹೇಳಿಕೆಗಳನ್ನು ತೆಗೆದುಕೊಂಡಿದ್ದಾರೆ, ಸಾಕಷ್ಟು ಬಲವಂತವನ್ನು ಮಾಡಿದ್ದಾರೆ, ನನ್ನ ಸರಿಯಾಗಿ ನಡೆಸಿಕೊಂಡಿಲ್ಲ ಅಂತೇಳಿ ಆರೋಪವನ್ನು ಮಾಡ್ತಾರೆ. ಇದಕ್ಕೆ ಡಿಆರ್ಐ ಅಧಿಕಾರಿಗಳು ಉತ್ತರವನ್ನು ಕೂಡ ಕೋರ್ಟ್ ನಲ್ಲಿ ಕೊಡುವಂತದ್ದು ಏನಂತಂದ್ರೆ, ಈ ಒಂದು ಸಂಪೂರ್ಣ ಏನು ಇವರ
ವಿಚಾರಣೆ ಆಗಿದೆ, ಅದರ ಎಲ್ಲವ ವಿಡಿಯೋ ರೆಕಾರ್ಡ್ ಮಾಡಿದ್ವಿ, ಅಗತ್ಯ ಬಿದ್ರೆ ನಾವು ಕೋರ್ಟ್ಗೆ ಅದನ್ನ ಸಬ್ಮಿಟ್ ಮಾಡ್ತೀರಿ ಅಂತ ಹೇಳ್ತಾರೆ. ಆಗ ನ್ಯಾಯಾಧೀಶರು ಹೇಳುವಂತದ್ದು, ನೀವು ಏನು ಈ ಒಂದು ಆರೋಪಗಳನ್ನ ಮಾಡ್ತಾ ಇದ್ರಿ, ನಿಮ್ಮ ವಕೀಲರ ಮುಖಾಂತರ ಕೋರ್ಟ್ಗೆ ಅರ್ಜಿಯನ್ನ ಹಾಕಿಸಿ ನಾವು ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇದುವರೆಗೂ ಈ ಒಂದು ಇದಕ್ಕೆ ಸಂಬಂಧಿಸಿದಂತೆ ರನ್ಯಾರಾವ್ ಪರ ವಕೀಲರಿಂದ ಯಾವುದೇ ರೀತಿಯ ಆಕ್ಷೇಪಣೆ ಅರ್ಜಿಯನ್ನ ಇದುವರೆಗೂ ಆಗದೆ ಇರತಕ್ಕಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ನೀವು ರನ್ಯಾರಾವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಮೇಶ್ವರ್ ಏನ್ ಹೇಳಿದ್ದಾರೆ ನೋಡಿ. ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನಮ್ಗೇನು ಇನ್ಫಾರ್ಮೇಶನ್ ಅವರು ಅಧಿಕೃತವಾಗಿ ನಮ್ಗೇನು ಕೊಡೋದಿಲ್ಲ, ಅವರು ಕೊಟ್ಟಿಲ್ಲ ಇಲ್ಲಿವರೆಗೂ. ಸ್ಪೆಕ್ಯುಲೇಷನ್ಸ್ ಅಷ್ಟೇ ಬಿಟ್ರೆ ನಮಗೇನು ಅಫಿಷಿಯಲ್ ಆಗಿ ಯಾವುದನ್ನು ಕಮ್ಯುನಿಕೇಟ್ ಮಾಡಿಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಅವರು ಇನ್ವೆಸ್ಟಿಗೇಷನ್ ಮಾಡಿದ ನಂತರವೇ ನಮ್ಗೆಲ್ಲ ಗೊತ್ತಾಗುತ್ತೆ. ನಮ್ಗೇನು ಇನ್ಫಾರ್ಮೇಶನ್ ಅವರು ಅಧಿಕೃತವಾಗಿ ನಮ್ಗೇನು ಕೊಡೋದಿಲ್ಲ, ಅವರು ಕೊಟ್ಟಿಲ್ಲ ಇಲ್ಲಿವರೆಗೂ. ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಇದೆ. ರನ್ಯಾರಾವ್ ಪತ್ರ ಬರೆದಿದ್ದಾಳೆ. ಡಿಆರ್ಐ ಅಡಿಷನಲ್ ಡೈರೆಕ್ಟರ್ ಜನರಲ್ಗೆ ರನ್ಯಾರಾವ್ ಪತ್ರ ಬರೆದಿರ್ತಕ್ಕಂಥದ್ದು. ಪರಪ್ಪನ ಅಗ್ರಹಾರ ಜೈಲು ಅಧೀಕ್ಷಕರ ಮೂಲಕ ಆ ಪತ್ರವನ್ನ ಕಳುಹಿಸಲಾಗಿದೆ. ಏನೇನು ಇದೆ ಆ ಪತ್ರದಲ್ಲಿ ಅಂತಂದ್ರೆ, ನಿಮ್ಮ ಅಧಿಕಾರಿಗಳು ಯಾಕೆ ಹೀಗೆ ಮಾಡಿದ್ದಾರೆ ಅಂತ ಅವಳು ಪ್ರಶ್ನೆ ಮಾಡ್ತಾರೆ. ನಾನು ಅಮಾಯಕಳಾಗಿದ್ದು ತಪ್ಪಾಗಿ ನನ್ನ ಮೇಲೆ ಅಪವಾದ ಹೊರಿಸಲಾಗಿದೆ. ಯಾವುದೇ ರೀತಿಯ ಮಹಜರ್ ಮಾಡೇ ಇಲ್ಲ. ಏನು ಗೋಲ್ಡ್ ಸಿಕ್ತು ಅಂತ ಹೇಳ್ತಾರಲ್ಲ, ಆ ಮಹಜರ್ ನಡೆದೇ ಇಲ್ಲ, ಸರ್ಚ್ ಮಾಡೇ ಇಲ್ಲ ಅಧಿಕಾರಿಗಳು ಅಂತ ರನ್ಯಾರಾವ್ ಬರೆದಿದ್ದಾರೆ ಲೆಟರ್ ಅಲ್ಲಿ. ಅಧಿಕಾರಿಗಳು ಕೆಲವು ಬೇರೆ ಪ್ರಯಾಣಿಕರನ್ನ ರಕ್ಷಿಸೋದಕ್ಕೆ ನನ್ನನ್ನ ಈ ರೀತಿ ಸಿಕ್ಕಾಕ್ಸಿದ್ರು ಅಂತ ರನ್ಯಾರಾವ್ ಹೇಳ್ತಾ ಇದ್ದಾಳೆ. ಡಿಆರ್ಐ ಅಧಿಕಾರಿಗಳ ವಿರುದ್ಧ ಡಿಜಿಪಿಗೆ ರನ್ಯಾರಾವ್ ದೂರು ಕೊಟ್ಟು ಪತ್ರ ಬರೆದಿದ್ದಾರೆ. ನನಗೆ ವಿವರಿಸೋದಕ್ಕೆ ಅವಕಾಶ ನೀಡಿಲ್ಲ, ಅಷ್ಟೇ ಅಲ್ಲ ನನಗೆ ಹೊಡೆದಿದ್ದಾರೆ ಅಂತ 10-15 ಬಾರಿ ಮುಖಕ್ಕೆ ಹೊಡೆದಿದ್ದಾರೆ ಅನ್ನುವಂಥದ್ದನ್ನ ರನ್ಯಾರಾವ್ ಬಹಳ ಸ್ಪಷ್ಟವಾಗಿ ಹೇಳ್ತಾಳೆ. ಡಿಆರ್ಐ ಅಧಿಕಾರಿಗಳು ಯಾವ ರೀತಿ ನನಗೆ ಪದೇ ಪದೇ ದೈಹಿಕವಾಗಿ ಹಿಂಸೆ ಕೊಟ್ಟರು ಅನ್ನೋದನ್ನ ರನ್ಯಾರಾವ್ ಹೇಳ್ತಾರೆ. ಈ ಇಡೀ ಪ್ರಕರಣದಲ್ಲಿ ನಾನು ಭಾಗ್ಯ ಆಗೇ ಇಲ್ಲ. ನನ್ನ ತಂದೆ ಮತ್ತು ಕುಟುಂಬದವರ ಹೆಸರನ್ನ ಈ ಕೇಸಲ್ಲಿ ತರ್ತೀವಿ ಅಂತ, ಅವರ ಪಾತ್ರ ಏನೂ ಇಲ್ಲದೆ ಇದ್ರೂ ಕೂಡ ಅವರನ್ನ ಈ ಕೇಸಲ್ಲಿ ತರ್ತೀವಿ ಅಂತ ಹೆದರಿಸಲಾಗಿದೆ. ನನ್ನನ್ನ ಹೆದರಿಸಿ 50-60 ಪುಟಗಳ ದಾಖಲೆಗಳಿಗೆ ನನ್ನಿಂದ ಸಹಿ ಮಾಡಿಸಿಕೊಳ್ಳಲಾಗಿದೆ. ಫೋರ್ಸ್ಫುಲಿ, ಒತ್ತಾಯಪೂರ್ವಕವಾಗಿ ಸಹಿ ಮಾಡಿಸಿಕೊಳ್ಳಲಾಗಿದೆ ಅಂತ ರನ್ಯಾರಾವ್ ಹೇಳ್ತಾ ಇದ್ದಾರೆ. ಹೊಡೆದಿದ್ದಾರೆ ರನ್ಯಾರಾವ್, ಕೆನ್ನಿಗೆ ಬಾರಿಸಿದ್ರ? ಹಾಗಾದ್ರೆ ಡಿಆರ್ಐ ಅಧಿಕಾರಿಗಳು ಯಾವುದೇ ರೀತಿ ಹಿಂಸೆ ಕೊಟ್ಟಿಲ್ಲ ಅಂತ ಜಡ್ಜ್ ಮುಂದೆ ಹೇಳಿದ್ರು. ರನ್ಯಾರಾವ್ಳನ್ನ ಜಡ್ಜ್ ಎದುರು ಹಾಜರುಪಡಿಸಿದಾಗ್ಲೂ ಕೂಡ, ಜಡ್ಜ್ ಕೇಳಿದಾಗ್ಲೂ ಕೂಡ ರನ್ಯಾರಾವ್ ದೈಹಿಕ ಹಿಂಸೆ ಆಗಿಲ್ಲ ಅಂತ ಹೇಳಿದ್ರು. ಅಧಿಕಾರಿಗಳು ಕೂಡ ಹೇಳಿದ್ರು. ಆದ್ರೆ ಈಗ ಬರೆದಿರ್ತಕ್ಕಂಥ ಪತ್ರದಲ್ಲಿ ರನ್ಯಾರಾವ್ ಹೇಳ್ತಾರೆ, ನನ್ಗೆ ಕೆನ್ನೆಗೆ ಬಾರಿಸಿದ್ರು, 15 ಸಾರಿ ಕೆನ್ನೆಗೆ ಬಾರಿಸಿದ್ರು. ಫ್ಲೈಟ್ ಇಂದ ಕರ್ಕೊಂಡು ಬರೋವಾಗ